ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಸ್ಫೋಟಿಸುವುದೆಂದರೆ ಭಾರತೀಯರ ಎದೆ ಡವಡವ ಅನ್ನತೊಡಗುತ್ತದೆ. ಯಾಕಂದರೆ ಭಾರತದ ದೊಡ್ಡದೊಂದು ಸಮೂಹ ಪಶ್ಚಿಮೇಷ್ಯಾದಲ್ಲಿ ದುಡಿಯುತ್ತಿದೆ. ಭಾರತದಲ್ಲಿ ಕೋಟ್ಯಾಂತರ ಮನೆಗಳು ಆ ದುಡಿತದಿಂದಾಗಿ ಜೀವನ ನಡೆಸುತ್ತಿವೆ. ಆದ್ದರಿಂದ ಈಗ ನಡೆಯುತ್ತಿರುವ ಇರಾನ್ ಯುದ್ಧ ನಿಲುಗಡೆಗಾಗಿ ಭಾರತದಲ್ಲಿ ಕೋಟ್ಯಾಂತರ ಮನೆಗಳು ಪ್ರತಿದಿನ ಯುದ್ಧ ನಿಲ್ಲಲು ಪ್ರಾರ್ಥಿಸುತ್ತಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿರುವ ತಮ್ಮವರಿಗೆ ಏನೂ ಆಗದಿರಲಿ ಎಂದು ಹಾರೈಸುತ್ತಿರುತ್ತಾರೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಇದೇ ವೇಳೆ ಯುದ್ಧ ಸ್ಫೋಟಿಸಿರುವುದರಿಂದ ಗಲ್ಫ್ ರಾಷ್ಟ್ರದಲ್ಲಿರುವವರಿಗೆ ಮರಳಿ ಭಾರತಕ್ಕೆ ಬರುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಎಲ್ಲಿ ತಮ್ಮವರಿಗೆ ಅಪಾಯ ಕಾದಿದೆಯೋ ಎಂಬ ಭೀತಿಯೊಂದು ಭಾರತದಲ್ಲಿರುವವರಿಗೆ ಸದಾ ಕಾಡುತ್ತಲೇ ಇರುತ್ತದೆ. ಇದೀಗ ಇಂಥದ್ದೊಂದು ಭೀತಿಯನ್ನು ಕಡಿಮೆ ಮಾಡುವ ಬೆಳವಣಿಗೆಯೊಂದು ನಡೆದಿದೆ. ಸೌದಿ ಮತ್ತು ಒಮಾನ್ ದೇಶಗಳು ವಿಮಾನ ಸೇವೆಯನ್ನು ಪುನರಾರಂಭಿಸಿವೆ. ಸೌದಿ ಅರೇಬಿಯಾದ ಜಿದ್ದಾ ಮತ್ತು ಒಮಾನಿನ ರಾಜಧಾನಿ ಮಸ್ಕತ್ಗೆ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸರ್ವಿಸ್ ಪ್ರಾರಂಭಿಸಿದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೋಯಿಕೋಡ್ ಮತ್ತು ಮುಂಬೈ ಇತ್ಯಾದಿ ನಗರಗಳಿಂದ ದುಬೈಗೆ ಸರ್ವಿಸನ್ನು ಆರಂಭಿಸಿದೆ. ಇದೇ ವೇಳೆ ಕೇರಳದ ಕೊಚ್ಚಿಯಿಂದ ದುಬೈಯ ರಾಸಲ್ ಕೈಮಾಕು, ಕೊಚ್ಚಿ, ಕೋಯಕೋಡ್, ತಿರುವನಂತಪುರಂ ಮುಂತಾದ ವಿಮಾನ ನಿಲ್ದಾಣಗಳಿಂದ ಮಸ್ಕತ್ತಿಗೂ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸರ್ವಿಸ್ ಆರಂಭಿಸಿದೆ. ದುಬೈಯಿಂದ ದೆಹಲಿಗೆ ಮತ್ತು ಮುಂಬೈಗೆ ಏರ್ ಇಂಡಿಯಾ ಸರ್ವಿಸ್ ಪ್ರಾರಂಭವಾಗಿದೆ. ಇಂಡಿಗೋ ವಿಮಾನವು ಗಲ್ಫ್ನ 8 ವಿಮಾನ ನಿಲ್ದಾಣಗಳನ್ನು ಜೋಡಿಸಿ 34 ಸರ್ವಿಸ್ಗಳನ್ನು ನಡೆಸುವುದಾಗಿ ಘೋಷಿಸಿದೆ. ಜಿದ್ದಾ, ಕೋಯಕೋಡ್, ಕೊಚ್ಚಿ, ಮಸ್ಕತ್ ಸರ್ವಿಸ್ಗಳು ಆರಂಭವಾಗಿವೆ. ಫುಜೈರಾದಿಂದ ಮುಂಬೈಗೆ ಮತ್ತು ಡೆಲ್ಲಿಗೆ ಸ್ಪೈಸ್ ಜೆಟ್ ಇವತ್ತು 14 ಸರ್ವಿಸ್ಗಳನ್ನು ನಡೆಸುವುದಾಗಿ ಘೋಷಿಸಿದೆ. ದುಬೈಯಿಂದ ಕೊಚ್ಚಿ, ತಿರುವನಂತಪುರಂ ಸಹಿತ ದೇಶದ 14 ವಿಮಾನ ನಿಲ್ದಾಣಗಳಿಗೆ ಎಮಿರೇಟ್ಸ್ ಇವತ್ತು ಭಾಗಶಃ ಸರ್ವಿಸ್ ಪ್ರಾರಂಭಿಸಿದೆ. ದುಬೈಯಿಂದ 100 ವಿಮಾನ ಸೇವೆಯನ್ನು ವಿವಿಧ ರಾಷ್ಟ್ರಗಳಿಗೆ ನಡೆಸುವುದಾಗಿ ಮಾಹಿತಿ ಬಂದಿದೆ. ಮುಂಬೈಯಿಂದ ಇಂದು ಸಂಜೆ 7:20 ಜಿದ್ದಾಕ್ಕೆ ವಿಮಾನ ಸೇವೆ ಇದೆ. ರಾತ್ರಿ 11:55 ಜಿದ್ದಾದಿಂದ ಮರಳಿ ಮುಂಬೈಗೆ ಆಕಾಶ್ ಏರ್ ಸರ್ವಿಸ್ ನಡೆಸಲಿದೆ. ಅಬುಧಾಬಿ, ದೋಹಾ, ರಿಯಾದ್, ಕುವೈತ್ ಮುಂತಾದ ವಿಮಾನ ನಿಲ್ದಾಣಗಳಿಗೆ ಮಾರ್ಚ್ 7ರವರೆಗೆ ಸರ್ವಿಸ್ ಇರುವುದಿಲ್ಲ. ಯುದ್ಧ ಫೆಬ್ರವರಿ 28ರಂದು ಆರಂಭವಾಗಿದ್ದು ಅಂದಿನಿಂದ ಈವರೆಗೆ 2300ಕ್ಕಿಂತಲೂ ಅಧಿಕ ವಿಮಾನ ಸರ್ವಿಸ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದರಲ್ಲಿ 1700ಕ್ಕಿಂತಲೂ ಹೆಚ್ಚು ಭಾರತೀಯ ಕಂಪನಿಗಳು ಇವೆ ಎಂದು ತಿಳಿದು ಬಂದಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಯುದ್ಧ ಘೋಷಿಸಿದೆ. ಇದಕ್ಕೆ ಪ್ರತಿಕಾರವಾಗಿ ಕತರ್, ಯುಎಇ, ಸೌದಿ ಅರೇಬಿಯಾ, ಇರಾಕ್, ಒಮಾನ್, ಬಹ್ರೇನ್ ಮುಂತಾದ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸುತ್ತಿದೆ. ಇದರಿಂದಾಗಿ ದುಬೈ ವಿಮಾನ ನಿಲ್ದಾಣದಿಂದ ಮತ್ತು ಅಲ್ ಮಖ್ತೂಮ್ ರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಎಲ್ಲಾ ವಿಮಾನ ಸರ್ವಿಸ್ಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.